ಕೆಲವೊಂದಿಷ್ಟು ಕೆಲಸಗಳು ನಮ್ಮ ಗರ್ಭಧಾರಣೆಯಲ್ಲಿ ಮಾಡಲೇಬಾರದು, ಅವಾಯ್ಡ್ ಮಾಡಲೇಬೇಕು. ಯಾಕಂದ್ರೆ ಅದು ನಮ್ಮ ಗರ್ಭಕ್ಕೆ ಕುತ್ತು ತರಬಹುದು ಅಥವಾ ಏನಾದರೂ ರಿಸ್ಕ್ ಆಗ್ಬೋದು. ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ. ಅಂತ ಒಂದಿಷ್ಟು ಕೆಲಸಗಳು ಯಾವುವು ಅಂತ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ರಿ. ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆಕ್ಚುಲಿ ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಅನ್ಬೋದು. ಬಿಕಾಸ್ ಲಾಸ್ಟ್ ವಿಡಿಯೋದಾಗ ನಾನು ಅವಳಿ ಮಕ್ಕಳ ಕ್ಯಾರಿ ಮಾಡಬೇಕಾದ್ರೆ ಯಾವೆಲ್ಲ ವಿಷಯಗಳ ಗಮನದಲ್ಲಿ ಇಟ್ಕೋಬೇಕು, ಏನೆಲ್ಲ ಕೆಲಸಗಳು ತಪ್ಪಲಾರ್ದೆ ಮಾಡ್ಬೇಕಂತ ಹೇಳಿದ್ದೆ. ಸೊ ಕಂಟಿನ್ಯೂಯಿಂಗ್ ಈ ವಿಡಿಯೋದಾಗ ನಾನು ಏನೆಲ್ಲ ಕೆಲಸಗಳು ನಿಮ್ಮ ಈ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ. ಅವಳಿ ಗರ್ಭಧಾರಣೆ ಅಂದ್ರೇನೆ ರಿಸ್ಕಿ ಪ್ರೆಗ್ನೆನ್ಸಿ ಅಂತಾರ. ಸೊ ಹಂಗಾಗಿ ಇಲ್ಲಿ ನಿಮಗೆ ಡಯಾಬಿಟಿಸ್, BP ಆಗುವ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರ್ತದೆ. ಆಗ್ತದೆ ಅಂತ ನಾ ಹೇಳತ್ತಿಲ್ಲ, ಆಗುವ ರಿಸ್ಕ್ ಜಾಸ್ತಿ ಇರ್ತದೆ. ನಾವು ನಮ್ಮ ಜೀವನ ಶೈಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಗರ್ಭಧಾರಣೆಯಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ನೀವೇನು ಮಾಡಬೇಕು, ಈ ಡಯಾಬಿಟಿಸ್, BP ಅವಾಯ್ಡ್ ಮಾಡಬೇಕು, ಇದನ್ನೆಲ್ಲ ಆಗಬಾರ್ದು ನನಗಂತಂದಾಗ ನೀವು ಏನೆಲ್ಲ ಮಾಡ್ಬೇಕಂತ ನಾನು ಲಾಸ್ಟ್ ವಿಡಿಯೋದಾಗ ಹೇಳೀನಿ. ಈ ವಿಡಿಯೋದಾಗ ಏನು ಮಾಡಬಾರ್ದು ಅಂತಂದ್ರೆ ಊಟ ಸ್ಕಿಪ್ ಮಾಡೋದಾಗಿರ್ಬಹುದು, ಯಾವುದೇ ಪ್ರಿನ್ಯಾಟಲ್ ಸಪ್ಲಿಮೆಂಟ್ಸ್ ಡಾಕ್ಟರ್ ಕೊಟ್ಟಿರ್ತಾರಲ್ಲ ಅವೆಲ್ಲ ಸ್ಕಿಪ್ ಮಾಡೋದಾಗಿರ್ಬಹುದು, ಅಂಥವೆಲ್ಲ ಕೆಲಸ ಮಾಡಬಾರ್ದು. ಅದರಿಂದ BP ರಿಸ್ಕ್ ಆಗ್ಬಹುದು, ಡಯಾಬಿಟಿಸ್ ರಿಸ್ಕ್ ಆಗ್ಬಹುದು ಬಂದ್ಬಿಡ್ತು. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಡಾಕ್ಟರ್ ಯಾವಾಗ ಸ್ಕ್ಯಾನ್ ಹೇಳಿರ್ತಾರ, ಯಾವಾಗ ಚೆಕಪ್ಪಿಗೆ ಬರಕ್ಕೆ ಹೇಳಿರ್ತಾರ, ಅದನ್ನು ಮಿಸ್ ಮಾಡ್ಲಾರ್ದೆ ಹೋಗ್ಬೇಕು. ಬಿಕಾಸ್ ಸ್ಕ್ಯಾನ್ ಮಾಡಿದಾಗೆ ನಿಮಗೆ ಗೊತ್ತಾಗ್ತದ ನಿಮ್ಮ ಮಕ್ಕಳು ಹೆಂಗೆ ಬೆಳೆಯಕತ್ತವ ಅಂತ. ಮತ್ತು ಚೆಕಪ್ ಹೋದಾಗ ನಿಮ್ಮ ಆರೋಗ್ಯನೂ ಹೆಂಗದ ಅಂತ ಗೊತ್ತಾಗ್ತದ. ಅವಾಗ ನಿಮ್ಮ ಆರೋಗ್ಯದಲ್ಲಿ ಏನೇ ಏರ್ಪೇರು ಆಗ್ಲತ್ತಿತ್ತು ಅಂತಂದಾಗ ನೀವು ಅದನ್ನು ನಿಭಾಯಿಸ್ಬೋದು. ಆದಷ್ಟು ಬೇಗ ಗೊತ್ತಾದರೆ ಆದಷ್ಟು ಬೇಗ ನಿಭಾಯಿಸ್ತೀರಿ. ತಡವಾಗಿ ಗೊತ್ತಾಯ್ತು, ಯಾವುದಾದ್ರೂ ಒಂದು ಚೆಕಪ್ ಮಿಸ್ ಮಾಡಿದ್ರಿ, ಯಾವುದಾದ್ರೂ ಒಂದು ಸ್ಕ್ಯಾನ್ ಮಿಸ್ ಮಾಡಿದಾಗ ಲೇಟಾಗಿ ಗೊತ್ತಾಗ್ತದೆ. ಅವಾಗ ಇನ್ನೂ ರಿಸ್ಕ್ ಜಾಸ್ತಿ ಆಗ್ತದೆ. ಹಾಗಾಗಿ ಯಾವುದನ್ನು ಮಿಸ್ ಮಾಡಬಾರ್ದು. ನೀವು ಸ್ಕ್ಯಾನ್ಸ್, ಚೆಕಪ್ಸ್ ಎಲ್ಲ ರೆಗ್ಯುಲರ್ಲಿ ಹೋಗ್ಲೇಬೇಕಾಗ್ತದೆ. ಮತ್ತು ಅವಳಿ ಗರ್ಭಧಾರಣೆಯಲ್ಲಿ ಪ್ರೀ ಟರ್ಮ್ ಲೇಬರ್ ಆಗೋ ಚಾನ್ಸ್ನು ಜಾಸ್ತಿ ಇರ್ತದೆ. ಅಂದ್ರೆ ಮಕ್ಕಳು ಟೈಮ್ಗಿಂತ ಮುಂಚೆನೆ ಹುಟ್ಟುತ್ತಾವ. ಅಂದ್ರೆ ಈಗ ಡೆಲಿವರಿ ಡೇಟ್ ಯಾವಾಗೋ ಇರ್ತದ, ಅದ್ರಗಿಂತ ಒಂದು 2-3 ವಾರದ ಮುಂಚೆನೆ ಹುಟ್ಟುಬಿಡ್ತಾರ. ಕೆಲವೊಂದ್ಸಲ 7ರಾಗೆ ಹುಟ್ಟುಬಿಡ್ತಾವ ಅವಳಿ ಮಕ್ಕಳು. ಕೆಲವೊಂದ್ಸಲ 9 ತಿಂಗಳು ಫುಲ್ ಆಗಂಗಿಲ್ಲ, ಬೇಗ ಹುಟ್ಟುಬಿಡ್ತಾರೆ. 37 ವೀಕ್ಸರೇ ಕಂಪ್ಲೀಟ್ ಆಗಬೇಕು, ಕರೆಕ್ಟಾಗಿ ವೇಟ್ ಬರಬೇಕು ಮಕ್ಕಳದು ಅಂತಂದ್ರೆ. ಒಂದೊಂದ್ಸಲ ಏನಾಗ್ಬಿಡ್ತಾವ 37 ವೀಕ್ಸ್ ಒಳಗೆ ಹುಟ್ಟುಬಿಡ್ತಾವ. ಅವಾಗ ಮಗುವಿನ ತೂಕ ಕಮ್ಮಿ ಇರ್ತದ. ಹಾಗಾಗಿ ಮತ್ತು ICUದಾಗ ಇಡಬೇಕಾಗಿ ಬರ್ತದೆ ಮಕ್ಕಳಿಗೆ. ಸೊ ಇದೆಲ್ಲ ರಿಸ್ಕ್ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಕರೆಕ್ಟಾಗಿ ಎಲ್ಲಾನು ಫಾಲೋ ಮಾಡ್ತಾ ಬರಬೇಕು. ಪ್ರೀ ಟರ್ಮ್ ಲೇಬರ್ ಆಗ್ಲಾರ್ದಂಗ ಏನೆಲ್ಲ ಕಾಳಜಿ ವಹಿಸ್ಕೋಬಹುದು ಅದನ್ನೆಲ್ಲ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬಂದಾಗ ಏನೆಲ್ಲ ಅಂದ್ರೆ ನಮ್ಮ ಆರೋಗ್ಯದ ವಿಷಯ ಆಗಿರ್ಬೋದು, ನಮ್ಮ ಆಹಾರದ ವಿಷಯ ಆಗಿರ್ಬೋದು, ಇವೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾಗ ಅದನ್ನು ಡೆಲಿವರಿ ಟೈಮ್ನು ಕರೆಕ್ಟಾಗಿ ಆಗ್ತದೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೋರಿ. ಡೆಲಿವರಿ ಡೇಟ್ಗಿಂತ ಮುಂಚೆ ಆದಾಗ ಮಗುವಿನ ತೂಕ ಕಡಿಮೆ ಬೀಳ್ಬೋದು. ಮಗು ಹುಟ್ಟಿದ್ಮೇಲೆ ತೂಕ ಹೆಚ್ಚಿಗೆ ಮಾಡೋಕೆ ಭಾಳ ಹರಸಾಹಸ ಪಡ್ಬೇಕಾಗ್ತದೆ. ಅದೇ ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರಲ್ಲೇ ಚಲೋ ತೂಕ ಬಂದು ಅಂದ್ರೆ ನಿಮಗೂ ಈಸಿ, ಮಕ್ಕಳು ಆರೋಗ್ಯವಾಗಿರ್ತಾರ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊರಿ. ನೆಕ್ಸ್ಟ್ ಏನಂದ್ರೆ ನೀವು ಅವಳಿ ಮಕ್ಕಳು ಕ್ಯಾರಿ ಮಾಡೋರು ಸಿಂಗಲ್ ಕ್ಯಾರಿ ಮಾಡೋರ ಜೊತೆ ಕಂಪೇರ್ ಮಾಡಬೇಡ್ರಿ. ಬಿಕಾಸ್ ಅವ್ರಿಗೆ ಹೊಟ್ಟೆ ಲೇಟಾಗಿ ಕಾಣಿಸ್ತದ, ನಿಮ್ದು ಸ್ವಲ್ಪ ಬೇಗನೆ ಕಾಣಿಸೋಕೆ ಸ್ಟಾರ್ಟ್ ಆಗ್ತದ. ಆಮೇಲೆ ಅವರಿಗೆ ನಾಜಿಯಾ ಅದು ಅಷ್ಟೊಂದಾಗಿ ಫೀಲ್ ಆಗಂಗಿಲ್ಲ. ಬಟ್ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಸ್ವಲ್ಪ ಅದರದ ಮಟ್ಟ ಜಾಸ್ತಿನೇ ಇರ್ತದೆ, ಮಾರ್ನಿಂಗ್ ಸಿಕ್ನೆಸ್ ಇಂದೆಲ್ಲ. ಹಾಗಾಗಿ ನೀವು ಪ್ರತಿಯೊಂದನ್ನು ಅವ್ರ ಜೊತೆ ಕಂಪೇರ್ ಮಾಡಬಾರ್ದು. ಇದು ನಿಮ್ಮ ಜರ್ನಿ ಆ್ಯಂಡ್ ನಿಮ್ಮ ಜರ್ನಿಯಲ್ಲಿ ಏನೆಲ್ಲ ಎದುರಾಗ್ತಾವ ಸಮಸ್ಯೆಗಳ ಅದನ್ನು ಕರೆಕ್ಟಾಗಿ ನೀವು ನಿಭಾಯಿಸ್ಕೊಂಡು ಬರಬೇಕಾಗ್ತದ. ಅದು ಬಿಟ್ಟು ಇಲ್ಲದೆ ಇರೋ ಸ್ಟ್ರೆಸ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಿಕಾಸ್ ಈ ಟೈಮ್ನಾಗ ಸ್ಟ್ರೆಸ್, ನೆಗೆಟಿವಿಟಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಪಾಸಿಟಿವ್ ಆಗಿರ್ಬೇಕು. ಹಂಗಿದ್ದಾಗ ಮಾತ್ರ ಡೆಲಿವರಿನೂ ಚಂದ ಆಗ್ತದೆ, ಮಕ್ಕಳು ಚಲೋ ಹುಟ್ಟುತ್ತಾರ. ನೆಕ್ಸ್ಟ್, ಭಾರವಾದ ವಸ್ತುಗಳನ್ನ ಯಾವುದನ್ನು ಎತ್ತಕ್ಕೆ ಹೋಗ್ಬೇಡ್ರಿ. ಬಗ್ಗೆ ಏನು ಕೆಲಸಗಳನ್ನ ಮಾಡಕ್ ಹೋಗ್ಬೇಡ್ರಿ. ಮತ್ತು ಓವರ್ ಆಗಿ ಎಕ್ಸಸೈಸ್ನು ಮಾಡಕ್ ಹೋಗ್ಬಾರ್ದು. ಡಾಕ್ಟರ್ ನಿಮಗೆ ಅಲೋ ಮಾಡಿದ್ರ, ಎಷ್ಟು ಅಲೋ ಮಾಡಿರ್ತಾರ ಅಷ್ಟೇ ಎಕ್ಸಸೈಸ್ ಮಾಡಬೇಕು. ಮತ್ತು ಅದು ಡಾಕ್ಟರ್ ಪರ್ಮಿಷನ್ ತಗೊಂಡ್ಬಿಟ್ಟು. ಮತ್ತು ಯೋಗಾನು ಅಷ್ಟೇ, ಏನೇ ಮಾಡಿದ್ರು ಡಾಕ್ಟರ್ ಪರ್ಮಿಷನ್ ಇರಬೇಕು. ಅವ್ರು ಹೇಳಿದ್ರೆ ಮಾತ್ರ ಮಾಡಬೇಕು. ಇಲ್ದಿದ್ರೆ ಒಂದು ಲೈಟ್ ಆದ ವಾಕಿಂಗ್ ಅದನ್ನು ಡಾಕ್ಟರ್ ಹೇಳಿದ್ರೆ ಮಾತ್ರ. ಸೊ ಅಥವಾ ಮೆಡಿಟೇಷನ್ ಇಂಥವು ಲೈಟ್ ಆಗಿರುವಂಥದ್ದನ್ನು ಮಾಡಿದ್ರೆ ಸೂಕ್ತ. ಅದು ನಿಮಗೆ ಮೆಂಟಲ್ ಹೆಲ್ತ್ನೂ ಕಾಪಾಡ್ತದೆ. ಅವಾಗ ಅಂದರೆ ನೀವು ಬರೀ ಫಿಸಿಕಲಿ ಸ್ಟ್ರಾಂಗ್ ಅಷ್ಟೇ ಅಲ್ಲ, ಮೆಂಟಲಿನೂ ಸ್ಟ್ರಾಂಗ್ ಆಗಿ ಇರೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇಂಥ ಸಣ್ಣ ಪುಟ್ಟ ಎಕ್ಸಸೈಸಸ್, ಸಣ್ಣ ಪುಟ್ಟ ಫಿಸಿಕಲ್ ಆಕ್ಟಿವಿಟಿಗಳು
ಮಿಸ್ ಮಾಡಬೇಡ್ರಿ. ಅದರಿಂದ ಮಗುನು ಆಕ್ಟಿವ್ ಆಗಿ ಆಮೇಲೆ ಚೆನ್ನಾಗಿ ತೂಕ ಬರಕ್ಕೂ ಹೆಲ್ಪ್ ಆಗ್ತದ. ಆಮೇಲೆ ಜಂಕ್ ಫುಡ್ನ ಟೋಟಲಿ ಅವಾಯ್ಡ್ ಮಾಡ್ರಿ. ಸಕ್ಕರೆ ಇರುವಂಥ ಫುಡ್ನು ಟೋಟಲಿ ಅವಾಯ್ಡ್ ಮಾಡ್ರಿ. ಮತ್ತು ಕೆಫೈನ್ ಎಕ್ಸಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಲೈಕ್ ಕಾಫಿ, ಟೀ ಹಿತವಾಗಿ ಮಿತವಾಗಿರಲಿ. ಎಷ್ಟು ತೊಗೋಬೇಕು ಕಾಫಿ, ಟೀ ಪ್ರೆಗ್ನೆನ್ಸಿಯಲ್ಲಿ ಅಂತ ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ. ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ಅದರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಮತ್ತು ಗರ್ಭಧಾರಣೆಯಲ್ಲಿ ಸ್ಟ್ರೆಸ್ ತೊಗೊಂಡಾಗ ಯಾವ ರೀತಿ ಎಲ್ಲ ಅದು ನಮಗೆ ಎಫೆಕ್ಟ್ ಆಗ್ತದೆ, ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ. ಅದರದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ಮತ್ತು ರಾ ಫುಡ್ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಸ್ಟೀಮ್ಡ್ ಅಥವಾ ಬಾಯ್ಲ್ಡ್ ಆಗಿರುವಂತಹದ್ದನ್ನ ತಗೊಳ್ರಿ. ಲೈಕ್ ಈಗ ಸಲಾಡ್ ತಗೊಳ್ಳೋದು ಹ್ಯಾಬಿಟ್ ಇರ್ತದ. ಈಗ ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಇದನ್ನೆಲ್ಲ ಹಾಗೆ ತೊಗೊಂಡ್ಬಿಡ್ತೀವಿ. ಬಟ್ ಪ್ರೆಗ್ನೆನ್ಸಿನಾಗ ನನಗಂತೂ ಹೇಳಿದ್ರು ಡಾಕ್ಟರ್, ಅದೇ ರಾ ಆಗಿ ತಗೋಬಾರ್ದು ಏನು ಅಂತಂದು. ಸೊ ಹಂಗಾಗಿ ಸ್ವಲ್ಪ ಅದನ್ನು ಸ್ಟೀಮ್ ಮಾಡಿಬಿಟ್ಟು, ಫ್ರೈ ಮಾಡಿಬಿಟ್ಟು ಅಥವಾ ಬಾಯ್ಲ್ ಮಾಡಿಬಿಟ್ಟು ತಗೊಳ್ಳೋದು ಸೂಕ್ತ. ಆದಷ್ಟು ಈ ಥರ ರಾ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ಗಂಡಕ್ಕೂ ಕೂಡ ಸರಿಯಾಗಿ ಬೇಯಿಸಲಾರದೆ ಇರುವಂಥ ಆಹಾರನ ಯಾವುದನ್ನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೊಳಕೆ ಕಾಳುಗಳು ತೊಗೊತೀವಿ ಹಾಗೆ, ಸೊ ಅದು ಕೂಡ ಕುದಿಸಿದ್ದು ತೊಗೊಂಡ್ರೆ ಬಹಳನೇ ಒಳ್ಳೆಯದು. ಬಿಕಾಸ್ ಜೀರ್ಣಿಸ್ಕೊಳ್ಳೋವಂಥ ಶಕ್ತಿ ಅಷ್ಟೊಂದು ಪ್ರಬಲವಾಗಿರಲ್ಲ. ಸೊ ನಮ್ದು ಆದಷ್ಟು ಜೀರ್ಣಕ್ರಿಯೆ ಈಸಿಯಾಗಿ ಆಗಬೇಕು. ಅದು ಈಸಿ ಆಗ್ಬೇಕಂತಂದ್ರೆ ರಾ ತೊಗೊಂಡಾಗ ಸ್ವಲ್ಪ ಕಷ್ಟ ಆಗ್ತದೆ. ಬೇಯಿಸ್ಬಿಟ್ಟು ತೊಗೊಂಡಾಗ ನಮಗದು ಅರ್ಗಿಸ್ಕೊಳ್ಳೋಕೆ ಈಸಿ ಆಗ್ತದೆ. ಹಾಗಾಗಿ ಈ ಥರ ಬೇಯಿಸ್ಕೊಂಡು ತೊಗೊಳ್ಳೋದು ಸೂಕ್ತ. ಕೊನೆಯದಾಗಿ ನಿಮ್ಗೆ ಯಾವುದೇ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಫೀಲ್ ಆಗ್ಲತ್ತಿದ್ವು, ಲೈಕ್ ಕೆಳಗಿನ ಹೊಟ್ಟೆಯಲ್ಲಿ ನೋವು ಥರ ಫೀಲ್ ಆಗೋದು, ಬಹಳನೇ ಬೆನ್ನು ನೋವಾಗೋದು, ಆಮೇಲೆ ಸೊಂಟದಲ್ಲಿ ಪೇನ್, ಸ್ಪಾಟಿಂಗ್ ಅಥವಾ ಎಕ್ಸೆಸಿವ್ ವಾಮಿಟಿಂಗ್, ಈ ರೀತಿ ಡಿಸಿನೆಸ್ ಅಂದರೆ ಚಕ್ಕರ್ ಬಂದಂಗೆ ಆಗೋದು, ಈ ರೀತಿ ಏನೇ ಒಂದು ಸಣ್ಣ ಪುಟ್ಟದಾಗಿ ಕಂಡ್ರೂ ಡಾಕ್ಟರ್ ಹತ್ರ ಚೆಕಪ್ ಹೋದಾಗ ಅದನ್ನೆಲ್ಲ ತಿಳಿಸ್ರಿ. ಅದನ್ನು ಟ್ಯಾಕಲ್ ಮಾಡ್ತಾ ಇದ್ದಾಗ ಬೇರೆ ಯಾವುದೋ ಒಂದು ದೊಡ್ಡ ಕಾಂಪ್ಲಿಕೇಶನ್ ಅಥವಾ ರಿಸ್ಕನ್ನು ಅವಾಯ್ಡ್ ಮಾಡ್ದಂಗೆ ಆಗ್ತದೆ. ಆಮೇಲೆ ಬೇಬಿ ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಎರಡೂ ಬೇಬೀಸಿಂದ ಮೂಮೆಂಟ್ಸ್ ಕರೆಕ್ಟಾಗಿ ಟ್ರ್ಯಾಕಲ್ಲಿ ಇಟ್ಕೋರಿ. ಒಂದು ಮಗು ಮೂಮೆಂಟ್ ಆಗಲಾಗಿತ್ತು ಅಂದ್ರೂ ಹಾಗೆ ಕೂತ್ ಬಿಟ್ವಿ ಅಂತಂದ್ರೆ ಮತ್ತೆ ರಿಸ್ಕ್. ಸೊ ಹಾಗಾಗಿ ಆ ಮೂಮೆಂಟ್ಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ಟ್ರ್ಯಾಕ್ ಇಟ್ಕೋಬೇಕು, ಗಮನ ಇಡಬೇಕು ಎರಡೂ ಬೇಬಿದು ಮೂಮೆಂಟ್ಸ್ ಕಡೆ. ಟೋಟಲಿ ಹೇಳೋದೇನಂದ್ರೆ ಸೊ ಯಾವ ರೀತಿ ಗಮನ ಇಡಬೇಕು, ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ನಾವು ಟ್ವಿನ್ಸ್ ಬೇಬಿ ಮೂಮೆಂಟ್ಸ್ನ ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ. ಆ ವಿಡಿಯೋ ನೋಡ್ರಿ, ನಿಮಗೆ ಹೆಲ್ಪ್ ಆಗ್ತದ. ಅದ್ರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಇವೆಲ್ಲ ಕೆಲಸಗಳನ್ನ ನೀವು ಮಾಡದೇ ಇದ್ದಾಗ ಅವಾಗ ನಿಮ್ಮ ಅವಳಿ ಮಕ್ಕಳದು ಹೆಲ್ತ್ ಕೂಡ ಚೆನ್ನಾಗಿ ಬರ್ತದ, ತೂಕನೂ ಚೆನ್ನಾಗಿ ಬರ್ತದ, ಆಮೇಲೆ ಕರೆಕ್ಟ್ ಟೈಮಿಗೆ ಡೆಲಿವರಿನೂ ಆಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇದೇ ತರ ಇನ್ಫಾರ್ಮೇಟಿವ್ ಅವಳಿ ಮಕ್ಕಳದ ಪ್ರೆಗ್ನೆನ್ಸಿ ಅಥವಾ ಪ್ಯಾರೆಂಟಿಂಗ್ ಬಗ್ಗೆ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಬಿಕಾಸ್ ಅಲ್ಲೂ ನಾನು ಪೇರೆಂಟಿಂಗ್ ಟಿಪ್ಸ್, ಫ್ಯಾಷನ್, ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ರೀಲ್ಸ್ ಶೇರ್ ಮಾಡ್ತಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.